ಮೂರನೇ ಪ್ರಿನ್ಸಿಪಲ್, ನೀವು ನಿಮ್ಮ ಜ್ಞಾನದಿಂದ ಕಲ್ತ್ಕೊಂಡು ಅನುಭವಿಸುವ ವಿಷಯ ಅಲ್ಲ, ಇದು ಒಂದು ಆತ್ಮ ನಿಮ್ಮಲ್ಲಿ ಡೆಪಾಸಿಟ್, ಒಂದು ಡ್ರಾಪ್ ಮಾಡೋ ವಿಷಯ. ಒಂದು ಆತ್ಮ ನಿಮ್ಮಲ್ಲಿ ಡ್ರಾಪ್ ಆಗ್ಬಿಟ್ರೆ 20 ವರ್ಷ ಜ್ಞಾನವುಳ್ಳ ವ್ಯಕ್ತಿಗೆ ಆ ಕ್ಷಣದಲ್ಲಿ ನಿಮ್ಗೆ ಆ ಜ್ಞಾನ ಉಂಟಾಗ್ಬಿಡುತ್ತೆ. 20 ವರ್ಷ ಒಬ್ಬ ಎಕ್ಸ್ಪೀರಿಯನ್ಸ್ ಆಗಿ ಯಾವ ಜ್ಞಾನದಲ್ಲಿ ತುಂಬಿದಾನೋ ಅಂಥವನಿಗೆ 1 ಸೆಕೆಂಡಲ್ಲಿ ಆ ಆತ್ಮ ಅವನಲ್ಲಿ ಡ್ರಾಪ್ ಆಗ್ಬಿಟ್ರೆ 20 ವರ್ಷ ಎಕ್ಸ್ಪೀರಿಯನ್ಸ್ ಅವ್ನಿಗೆ ಬಂದ್ಬಿಡುತ್ತೆ. ಒಬ್ಬ 3 ಸರಿನೋ 4 ಸರಿ ಎಕ್ಸಾಮ್ ಬರೆದು ಫೇಲ್ ಆಗ್ಬಿಟ್ಟಿದ್ದ. ಬೆಳಗ್ಗೆ ಎದ್ಬಿಟ್ಟು ಪಾಸ್ಟ್ರೆ ಇವತ್ತು ಏನು ಓದಿಲ್ಲ ಅವನು, ಯಾರೋ ಹೇಳಿದ್ರು ನಿಮ್ಮ ಹತ್ರ ಪ್ರೇಯರ್ ಮಾಡಿಸ್ಕೊಂಡ್ರೆ ಏನೋ ಅದ್ಭುತ ನಡೆಯುತ್ತೆ. ಆಮೇಲೆ ಫೋನ್ ಮಾಡಿ ಅವನು ಬೆಳಗ್ಗೆ ಪ್ರೇಯರ್ ಮಾಡ್ಕೊಂಡು ಹೋಗಿ ಬರೆದ್ಬಿಟ್ಟು 65% ತಗೊಂಡು ಪಾಸ್ ಆಗ್ಬಿಟ್ಟ ಪಾಸ್ಟರ್. ಇವತ್ತು ಅವನಿಗೆ ನಂಬಕ್ಕೆ ಆಗ್ತಾ ಇಲ್ಲ. Hallelujah. This is depositing that spirit at that moment. ಎಲ್ಲ ರಾತ್ರಿ ಹಗಲು ಓದಿ ಬರೆಯೋಕ್ಕೂ ಇಲ್ಲಿ ಒಂದು ಆತ್ಮವನ್ನು ಡೆಪಾಸಿಟ್ ಮಾಡಿ ಬರೆದು ಪಾಸ್ ಆಗೋಕ್ಕೂ ವ್ಯತ್ಯಾಸ ಇದೆ. ಅದಕ್ಕಂತ ಯಾರು ಓದ್ದೆ ಈ ಥರ ಮಾಡಿ ಅಂತ ಹೇಳ್ತಾ ಇಲ್ಲ. So this is just to demonstrate that God is at work.